ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅಣ್ಣ ಮುತ್ತಪ್ಪರ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು. ನಮಸ್ಕಾರ ಪ್ರಿಯ ವೀಕ್ಷಕರೇ, ಓಪನ್ ಹಾರ್ಟ್ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಹಿಂದೆ ನಮ್ಮ ಓಪನ್ ಹಾರ್ಟ್ ಕನ್ನಡ ನ್ಯೂಸ್ ಚಾನಲ್ ಸತ್ಯದ ವರದಿ ಮಾಡಿತ್ತು. ದರ್ಶನ್ ಅವರ ಬಿಡುಗಡೆ ಭಾಗ್ಯ ದೀಪಾವಳಿಗಿನ ಮುಂಚೆ ಒಂದು ಬಿಡುಗಡೆ ಭಾಗ್ಯ ಅಂತ ಹೇಳಿದ್ವಿ. ಏನಪ್ಪಾ ಅಂತಂದ್ರೆ ದರ್ಶನ್ ಅವರ ಬಿಡುಗಡೆ ಭಾಗ್ಯ ಇವತ್ತಿಂದ ಪ್ರಾರಂಭ. ಆನೆಗೆ ಎದುರು ಬರಬಾರ್ದು, ಜಗ್ಗುನ ಎದುರು ಹಾಕೋಬಾರ್ದು. ಈ ದೀಪಾವಳಿ ಒಳಗಾಗಿ ದರ್ಶನ್ ಅವರ ಬಿಡುಗಡೆ ಭಾಗ್ಯ ಸಿಗ್ತಾ ಇದೆ. ದೀಪಾವಳಿ ಇನ್ನು 2 ದಿನ 3 ದಿನ ಇತ್ತು, ಅಷ್ಟೊತ್ತಿಗೆ ಅವರ ಬಿಡುಗಡೆ ಕೂಡ ಆಯಿತು. ತದನಂತರ ಮತ್ತೆ ಒಂದು ನ್ಯೂಸ್ ಮಾಡಿದ್ವಿ, ಯಾವತ್ತು ಮತ್ತೆ ಜೈಲ್ ಕಡೆ ದರ್ಶನ್ ಅವರು ತಿರುಗಿ ನೋಡಿದ್ದೇ ಇಲ್ಲ, ನೋಡೋದು ಇಲ್ಲ ಅಂತ. ಆನೆಗೆ ಎದುರು ಬರಬಾರ್ದು, ಜಗ್ಗುನ ಎದುರು ಹಾಕೋಬಾರ್ದು. ಅದೇ ರೀತಿ ಇವತ್ತು ಕೂಡ ಅವರ ಬೇಲ್ ಕೂಡ ಆಯಿತು. ಇನ್ನು ಮುಂದೆ ನಮ್ಮ ದರ್ಶನ್ ಅವರು ಬಹಳ ಎಚ್ಚೆತ್ತುಕೊಂಡು ತಾಳ್ಮೆಯಿಂದ ಪ್ರತಿಯೊಂದು ಹೆಜ್ಜೆ ಕೂಡ ಯೋಚನೆ ಮಾಡಿ ಇಡುವಂಥ ಸಮಯ. ಹಾಗಂದ ಕ್ಷಣಕ್ಕೆ ಬಿಡುಗಡೆ ಆಯಿತು ಅಥವಾ ಬೇಲ್ ಸಿಕ್ತು ಅನ್ನೋ ಒಂದು ಸಂದರ್ಭದಲ್ಲಿ ಅಥವಾ ಸಂಭ್ರಮದಲ್ಲಿ ಮತ್ತೆ ಇನ್ನೇನಾದರೂ ಎಡವಟ್ಟು ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಭಾಳ ಯೋಚನೆ ಮಾಡಿ ಭಾಳ ವಿಚಾರ ಮಾಡಿ ನೀವು ಒಂದೊಂದು ಹೆಜ್ಜೆನೂ ಕೂಡ ಇಡಬೇಕು. ಯಾಕಂದರೆ ಸಂಗತಿ ದೋಷ ಇವತ್ತು ನಿಮಗೆ ಈ ಮಟ್ಟಕ್ಕೆ ತಂದಿದೆ. ಆದರೂ ಅದೇನೋ ಒಂದು ಕೆಟ್ಟ ಗಳಿಗೆ ಅಂತ ನಾವು ಹೇಳ್ತಾ ಇದ್ವಿ. ಆ ಕೆಟ್ಟ ಗಳಿಗೆಯನ್ನು ಇವತ್ತು ಮರೆತು ಒಳ್ಳೆಯ ಹಾದಿಯಲ್ಲಿ ಹೋಗೋಣ. ಯಾಕಂದರೆ ಈ ಒಂದು ಬಿಡುಗಡೆ ಬಗ್ಗೆ ನಿಮ್ಗೆ ಯಾಕಾಯಿತು ಅಂದರೆ, ನೀವು ಇಟ್ಟಿರುವಂಥ ಮೂಕ ಪ್ರಾಣಿಗಳ ಮೇಲೆ ಏನೊಂದು ನಂಬಿಕೆ ಪ್ರೀತಿ ಇಟ್ಟು ಸಾಕ್ತಾ ಇದ್ದೀರಾ, ಅದರ ಪ್ರತಿಫಲವೇ ನಿಮಗೆ ಬಿಡುಗಡೆ ಭಾಗ್ಯ. ಹಾಗಾಗಿ ಇನ್ಮೇಲಾದರೂ ಎಚ್ಚೆತ್ತುಕೊಂಡು ಒಂದು ಒಳ್ಳೆಯ ಸಮಯ ಸಿಕ್ಕಿದೆ, ಈ ಸಮಯ ನಮ್ಮ ಭಾಳ ಚೆನ್ನಾಗಿ ಯುಟಿಲೈಸ್ ಮಾಡಿಕೊಂಡು ನೀವು ಮುನ್ನುಗ್ಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ದರ್ಶನ್ ಸರ್ಗೆ ಒಂದು ಕಿವಿ ಮಾತನ್ನು ಹೇಳ್ತಾ ಇದ್ವಿ. ಯಾಕಂದರೆ ನಮ್ಮ ಓಪನ್ ಹಾರ್ಟ್ ಕನ್ನಡ ನ್ಯೂಸ್ ಚಾನಲ್ ಯಾವುದೇ ಒಂದು ವರದಿ ಮಾಡಬೇಕಾದ್ರೆ ಭಾಳ ಯೋಚನೆ ಮಾಡಿ ಒಂದು ವರದಿ ಮಾಡುತ್ತೆ. ಆ ಯೋಚನೆಯಲ್ಲಿ ಆ ವರದಿಯಲ್ಲೂ ಕೂಡ ಒಂದು ಸತ್ಯಾಸತ್ಯತೆಗಳು ಇರಲೇಬೇಕು. ಆ ನಿಟ್ಟಿನಲ್ಲಿ ಇನ್ನೇ ಮುಂದೆ ಬರುವಂಥ ಏನಿವತ್ತು ದಿನಮಾನಗಳಲ್ಲಿ ನಮ್ಮ ದರ್ಶನ್ ಸರ್ ಅವರ ಸಿನಿಮಾಗಳು ಸಾಕಷ್ಟು ಓಡುತ್ತೆ. ತಂದೆ ತಾಯಿ ಸಮಾನ ಅಂತ ಎಲ್ಲ ಗುರಿಯರಿಗೆ, ಅಣ್ಣ ತಮ್ಮದಿರಿಗೆ, ಅಕ್ಕ ತಂಗಿರಿಗೆ, ಅನ್ನದಾತರಿಗೆ, ಹಾಗೇನೆ ಎಲ್ಲ ನನ್ನ ಸೆಲೆಬ್ರಿಟಿಗಳಿಗೆ ಈ ಚಿಕ್ಕ ಕಲಾವಿದ ಮಾಡೋ ನಮಸ್ಕಾರ. ಸಾಕಷ್ಟು ಸದ್ದು ಮಾಡುತ್ತೆ. ಅವರ ಸಿನಿಮಾಗಳು ಇನ್ನು ಹೆಚ್ಚೆಚ್ಚಾಗಿ ಅವರಿಗೆ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ಒಂದು ವರದಿ ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಡಿ ಬಾಸ್ ಅಭಿಮಾನಿಗಳಿಗೆ ಸಂಭ್ರಮವೋ ಸಂಭ್ರಮ. ಆ ಸಂಭ್ರಮ ನಮಗೂ ಕೂಡ ಒಂದು ಸಂಭ್ರಮ. ಯಾಕಂದರೆ ಒಬ್ಬ ಒಳ್ಳೆಯ ಕಲಾವಿದ ಯಾವುದೋ ಒಂದು ಆಕಸ್ಮಿಕ ಘಟನೆಯಲ್ಲಿ ಸಿಲುಕಿಕೊಂಡು ಒದ್ದಾಡೋದಕ್ಕಿಂತ ಇದು ಬಿಡುಗಡೆಯಾಗಿ ಮತ್ತೆ ಒಂದು ಸಜೀವನವನ್ನು ಪ್ರಾರಂಭ ಮಾಡಬೇಕಂತ ಹೇಳುತ್ತಾ ಮತ್ತೊಮ್ಮೆ ಡಿ ಬಾಸ್ ನಿಮಗೆ ಶುಭ ಹಾರೈಕೆ ನೀಡುತ್ತಾ ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.